ಭಿನ್ನರಾಶಿಗಳಿಗೆ ಸಂಬಂಧಿಸಿದಂಥ ಸಂಕಲನ ಮಾಡೋದು ಯಾವ ಥರ? ಸರ್ ಆಲ್ರೆಡಿ ನಾರ್ಮಲ್ ಆಗಿ ನೀವೇನು ಮಾಡ್ತೀವಿ, ಸಂಕಲನ ಮಾಡ್ಬೇಕಪ್ಪ ಅಂತಂದಾಗ 5 ಮತ್ತು ಇಲ್ಲಿ 3 ಇಲ್ಲಿ ಕೆಳಗಡೆ ಛೇದ ಇರುವ ಸಂಖ್ಯೆಗಳನ್ನು ಏನು ಮಾಡೋದಪ್ಪ ಅಂದ್ರೆ ಲಸ ತಗೋತೀರಿ. 5 ಮತ್ತು 3 ಲಸ ತೆಗೆದಾಗ 15 ಬರ್ತದೆ. ನೆಕ್ಸ್ಟ್ ಇಲ್ಲಿ ಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಹಾಕಿ 5 3 15 ಅನ್ನೋದು, ನೆಕ್ಸ್ಟ್ 3 ಇಲ್ಲಿ 15, ನೆಕ್ಸ್ಟ್ ಇವಕ್ಕೂ ಗುಣಿಸಿ ಈ ಥರ ಅವು ನಾರ್ಮಲ್ ಆಗಿ ಸ್ಕೂಲ್ನಲ್ಲಿ ಮಾಡ್ತಿರ್ತಾರೆ. ವೇಗವಾಗಿ ಮಾಡ್ಬೇಕಾಗಿತ್ತಪ್ಪ ಅಂದಾಗ ಲಸ ಇವು ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಮಗ್ಗಿ ಒಳಗಡೆ ಹೋಗ್ಲಿಕ್ಕಪ್ಪ ಅಂದಾಗ ಡೈರೆಕ್ಟ್ ಇದರ ಲಸ ಏನಾಗಿರ್ತದಪ್ಪ ಅಂದ್ರೆ 15 ಆಗಿರ್ತದೆ, ಗುಣಿಸ್ಬಿಡ್ಬೇಕು ಅಷ್ಟೇ. ಗುಣಿಸ್ಕೇಶಂತ್ರ ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡ್ಬೇಕು. 3 3 ಎಷ್ಟು 9 ಇಲ್ಲಿ ಮೇಲೆ ಬರ್ಕೋರಿ. 5 2 ಎಷ್ಟಪ್ಪ ಅಂದಾಗ 10, ಇವೆರಡು ಕೂಡಿಸ್ಬಿಡ್ರಿ. 10 1 9 ಎಷ್ಟಾಗ್ತದಪ್ಪ ಅಂದ್ರೆ 19 ಆಗ್ತದೆ. ಇದನ್ನು ಬರೆದ್ಬಿಟ್ರೆ ಸಾಕು, ಇದೇ ಆನ್ಸರ್ ಆಗಿರ್ತದೆ. ಒಂದು ವೇಳೆ ಇವೇನಾದರೂ ಒಂದೇ ಮಗ್ಗಿ ಒಳಗಡೆ ಕಡ್ತಾ ಹೋಗ್ತಿತ್ತಪ್ಪ ಅಂದಾಗ ನೀವು ಕಡ್ತಾನು ಕೂಡ ಪಡಿಬೋದು. ಓಕೆ, ಇದು ಟ್ರಿಕ್ಸ್ ಇದು. ಹಾಗಾದರೆ ಇದು ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದಾಗ ನೀವೇನು ಮಾಡ್ರಪ್ಪ ಅಂತಂದಾಗ ನನಗೆ ಅವಿಭಾಜ್ಯ ಸಂಖ್ಯೆಗಳಿದ್ದಪ್ಪ ಅಂದಾಗ ಡೈರೆಕ್ಟಾಗಿ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಿ ಇದರ ಆನ್ಸರ್ ಏನಾಗ್ತದೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈ ಥರ ಸಾಕಷ್ಟು ಉಪಯುಕ್ತವಾದ ಟ್ರಿಕ್ಸ್ಗಳಿಗೋಸ್ಕರ ಪೇಜಸ್ನ ಫಾಲೋ ಮಾಡ್ಕೊಡ್ರಿ. ಭಾಳ ಸಿಂಪಲ್ ವೇ ಒಳಗಡೆ ಏನು ಮಾಡಿರ್ತೀನಪ್ಪ ಅಂತ ಹೇಳಿರ್ತಾನೆ. ಧನ್ಯವಾದಗಳು.